ತಮಿಳು ಹಾಗೂ ತೆಲುಗು ಚಿತ್ರರಂಗದಲ್ಲಿ ನಟ ಮತ್ತು ನಟಿಯರ ವಯಸ್ಸಿನ ಅಂತರದ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಕಮಲ್ ಹಾಸನ್, ಸೂರ್ಯ, ಚಿರಂಜೀವಿ ಮುಂತಾದ ನಟರ ಜೊತೆ ನಟಿಯರು ನಟಿಸ್ತಾ ಇರೋದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ರಶ್ಮಿಕಾ ಮಂದಣ್ಣ ಮತ್ತು ಸಲ್ಮಾನ್ ಖಾನ್ ನಡುವಿನ ವಯಸ್ಸಿನ ಅಂತರ ಟೀಕೆಗೆ ಗುರಿಯಾಗಿದೆ. ಹೀರೋ ಹಾಗೂ ಹೀರೋಯಿನ್ ವಯಸ್ಸಿನ ಅಂತರವು ಚಿತ್ರರಂಗದಲ್ಲಿ ಪ್ರಮುಖ ವಿಷಯ ಆಗಿರುತ್ತೆ. ಹೀರೋಗೆ ವಯಸ್ಸಾದ್ರೂ ಯಂಗ್ ಹೀರೋಯಿನ್ಸ್ಗಳ ಜೊತೆ ರೊಮ್ಯಾನ್ಸ್ ಮಾಡಿದ ಸಾಕಷ್ಟು ಉದಾಹರಣೆ ಇದೆ. ಈ ರೀತಿ ಆದಾಗ ಕೆಲವೊಮ್ಮೆ ಸಾಕಷ್ಟು ಟೀಕೆಗಳು ಕೂಡ ಮೂಡಿದ ಉದಾಹರಣೆ ಇದೆ. ಈಗಲೂ ಕೂಡ ಹಾಗೆ ಆಗಿದೆ. ಟಾಲಿವುಡ್ ಹಾಗೂ ಕಾಲಿವುಡ್ನಲ್ಲಿ ವಯಸ್ಸಿನ ಅಂತರವು ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಕಮಲ್ ಹಾಸನ್ ಹಾಗೂ ಅಭಿರಾಮಿ ತ್ರಿಷಾ ಕೃಷ್ಣನ್ ಅವರು ಥಗ್ ಲೈಫ್ ಚಿತ್ರದಲ್ಲಿ ಒಟ್ಟಾಗಿ ನಟಿಸಿದ್ದಾರೆ. ಕಮಲ್ ಹಾಸನ್ ಹಾಗೂ ಅಭಿರಾಮಿ ಮಧ್ಯೆ ಕಿಸ್ಸಿಂಗ್ ದೃಶ್ಯ ಕೂಡ ವೈರಲ್ ಆಯಿತು. ಇವರ ಮಧ್ಯೆ ಸುಮಾರು 29 ವರ್ಷ ವಯಸ್ಸಿನ ಅಂತರ ಇದೆ. ತ್ರಿಷಾ ಹಾಗೂ ಕಮಲ್ ನಡುವೆ 28 ವರ್ಷ ಗ್ಯಾಪ್ ಇದೆ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಹಾಗೆ ಸೂರ್ಯ ಹಾಗೂ ಮಮಿತಾ ಬೈಜು, ಚಿರಂಜೀವಿ ಹಾಗೂ ಶ್ರೀಮುಖಿ ಈ ಪೇರ್ ಕೂಡ ಈ ಲಿಸ್ಟ್ ನಲ್ಲಿ ಸೇರ್ಕೊಳ್ಳುತ್ತೆ. ರಶ್ಮಿಕಾ ಹಾಗೆ ಸಲ್ಮಾನ್ ಖಾನ್ ಈ ಮೊದಲು ಸಿಕಂದರ್ ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರು. ಇದನ್ನ ಅನೇಕರು ಟೀಕೆ ಕೂಡ ಮಾಡಿದ್ರು. ಈ ಬಗ್ಗೆ ಸಲ್ಮಾನ್ ಖಾನ್ ಓಪನ್ ಆಗಿ ಮಾತನಾಡಿದ್ರು. ಅವರ ಅಪ್ಪನ್ಗೆ ಇಲ್ಲದೆ ಸಮಸ್ಯೆ ನಿಮ್ಗೆ ಯಾಕೆ ಅಂತ ಕೇಳಿದ್ರು. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ.